ಅದೇ ಇಡಿ ಚೆನ್ನಾಗಿರುತ್ತೆ. ಹ್ಞೂ ಮಾವ, ನನಗೂ ಹಾರರ್ ಮೂವಿ ಅಂದರೆ ತುಂಬಾನೇ ಇಷ್ಟ ಆಗುತ್ತೆ. ಇದೇ ಇಡಿ, ನಾನು ನೋಡ್ತೀನಿ. ಏನೋ ಹಾರರ್ ಮೂವಿನ? ಪಾರ್ವತಿ, ಇಂಥ ಸಮಯದಲ್ಲಿ ನೀನು ಅದೆಲ್ಲ ನೋಡಬಾರ್ದು ರೀ. ಮೊದಲು ಟಿವಿ ಆಫ್ ಮಾಡಿ ಅದನ್ನು. ಹೂನಮ್ಮ ಪಾರ್ವತಿ, ಇಂಥ ಸಮಯದಲ್ಲಿ ನೀನು ಅದೆಲ್ಲ ನೋಡಬಾರ್ದು. ಹೊಟ್ಟೆಲಿರೋ ಮಗು ಹೆದರ್ಕೊಳ್ಳುತ್ತಂತೆ. ಹೌದು ಕಣೆ ಪಾರ್ವತಿ, ಅಮ್ಮ ಹೇಳಿದ್ ಕೇಳಿಸ್ಕೊಂಡ? ಬೇಡ ಬಾ, ಇದೆಲ್ಲ ಮೊಬೈಲಲ್ಲೇ ಯಾವುದಾದ್ರೂ ಫಿಲಮ್ ನೋಡ್ಕೊಳ್ಳುವಂತೆ. ಏನಾಗಲ್ಲ ಮಾವ, ನೋಡಿದ ತಕ್ಷಣ ಏನಾಗುತ್ತೆ? ನಾನೇನು ಭಯ ಪಡೋದಿಲ್ಲ. ನಾನು ಭಯ ಪಟ್ರೆ ತಾನೇ ಮಗು ಭಯ ಪಡೋದು. ಪ್ಲೀಸ್ ಮಾವ, ಯಾವುದೋ ಹೊಸ ಮೂವಿ ಅಂತ ಅನ್ಸುತ್ತೆ. ಇದೆಲ್ಲ ಇನ್ನು ಯೂಟ್ಯೂಬಲ್ಲಿ ಬಿಟ್ಟಿಲ್ಲ. ಪ್ಲೀಸ್ ಮಾವ, ನಾನು ಇದನ್ನೇ ನೋಡ್ತೀನಿ. ಅಕ್ಕ, ಅತ್ತೆ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಇದಕ್ಕೂ ಮೀರಿ ಇವೇನಾದ್ರು ನೋಡೋದಕ್ಕೆ ಹೋದ್ರೆ ಅತ್ತೆ ಬಂದು ಎಲ್ಲರೂ ನೋಡೋದನ್ನ ತಪ್ಪಿಸ್ತಾರೆ. ನಿಮ್ಮಿಂದ ನಾವು ಕೂಡ ನೋಡೋಕ್ಕಾಗಲ್ಲ. ಬೇಡ ಅಕ್ಕ, ನೀವು ಡೆಲಿವರಿ ಆದ್ಮೇಲೆ ನೋಡ್ಕೊಂಡ್ರೆ ಆಯ್ತು. ಡೆಲಿವರಿ ಆದಮೇಲೆ ನಾನೇ ಬೇಕಾದ್ರೆ ಕರ್ಕೊಬಂದು ಕೂರಿಸ್ತೀನಿ ಟಿವಿ ಮುಂದೆ. ಇದನ್ನ ಹಾಕ್ಕೊಡ್ತೀನಿ ನಾನೇ. ಇವಾಗ ಮಾತ್ರ ಪ್ಲೀಸ್ ಬಿಟ್ಟುಬಿಡಿ. ನೀವು ಹೋಗಿ ರೂಮಲ್ಲಿ. ಇಲ್ಲ, ಅವೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಬಿಟ್ಟು ನೀವೆಲ್ಲ ಹೇಗೆ ನೋಡ್ಬಿಡ್ತೀರಾ? ನನಗೇನು ಭಯ ಆಗೋದಿಲ್ಲ. ನನ್ನ ಮಗುಗೂ ಏನು ಭಯ ಆಗೋದಿಲ್ಲ. ನಾನು ನೋಡ್ಬೇಕಂದ್ರೆ ನೋಡ್ಬೇಕಷ್ಟೇ. ಇಲ್ಲ ಅಂದರೆ ನೀವು ಯಾರು ನೋಡಂಗಿಲ್ಲ. ಹಾಗಿದ್ರೆ ಯಾರು ನೋಡೋದು ಬೇಡ, ನಾನು ಚೇಂಜ್ ಮಾಡ್ತೀನಿ. ಅಯ್ಯೋ ಅಯ್ಯೋ ಮಾವ, ಬೇಡ. ನಾನು ನೋಡ್ಬೇಕಂತ ಅನಿಸ್ತಾ ಇದೆ. ಗಂಗಾ ಸುಮ್ಮನಿರೇ, ಅದಕ್ಕೆ ನೋಡಂಗಿಲ್ಲ ತಾನೇ. ನೀನಕ್ಕೆ ಇಷ್ಟೊಂದು ಹಠ ಮಾಡ್ತೀಯಾ? ರೀ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಿ. ನಾನು ನೋಡ್ಬೇಕಂದ್ರೆ ನೋಡ್ಬೇಕಷ್ಟೇ. ಅವ್ರಿಗೆ ಮಾತ್ರ ಹಠ ಇರೋದು. ನಮಗೂ ಇರುತ್ತಪ್ಪ. ಏನ್ರಿ ನೀವು ನನ್ನ ಕಡೆ ಮಾತಾಡಿ ಅಂದ್ರೆ ಅವ್ರ ಕಡೆನೇ ಮಾತಾಡ್ತೀರಾ? ನೀವು ಸ್ವಲ್ಪ ಸುಮ್ಮನಿರಿ. ಅಲ್ಲ ಕಣಮ್ಮ ಗಂಗಾ, ನೀನು ಹಿಂಗೆ ಹಠ ಮಾಡಿದ್ರೆ ಹಿಂಗೆ? ಇವಾಗ ನೀನು ನೋಡಿ ಆಮೇಲೆ ಪಾರ್ವತಿ ನೋಡಿಲ್ಲ ಅಂದರೆ ಬೇಜಾರಾಗುತ್ತೆ. ಇಂಥ ಸಮಯದಲ್ಲಿ ಈ ಥರ ಮೂವಿಗಳನ್ನ ನೋಡೋದು ನನಗೇನೋ ಸರಿ ಇಲ್ಲಪ್ಪ. ಹೌದು ಮಾವ, ಅವಳು ನೋಡೋದಿದ್ರೆ ನಾನು ನೋಡ್ತೀನಿ. ಯಾರೇನು ಬೇಡ ನೋಡೋದು. ರೀ, ನಾನು ಹೇಳ್ತಿಲ್ವ ಅವಾಗಲಿಂದ ಟಿವಿನ ಮೊದಲು ಆಫ್ ಮಾಡಿ. ಈ ಥರ ಮೂವಿಗಳನ್ನ ಯಾರು ನೋಡೋದು ಬೇಡ. ಏನು ಗಂಗಾ, ನಿನಗೆ ಬುದ್ಧಿ ಬೇಡವಾ? ಬೇರೆ ಯಾವುದಾದ್ರೂ ಒಂದು ಒಳ್ಳೆ ಫಿಲಮ್ ಇಟ್ಟಿದ್ದಿದ್ರೆ ಎಲ್ಲರೂ ಕುತ್ಕೊಂಡು ನೋಡ್ಬೋದು. ಕುಟುಂಬ ನೋಡೋವಂಥ ಮೂವಿ ಎಷ್ಟೊಂದೆಲ್ಲ ಬಂದಿದ್ದಾವೆ. ಯಜಮಾನ, ಸೂರ್ಯವಂಶ, ತವರಿಗೆ ಬಾ ತಂಗಿ, ಅಣ್ಣ ತಂಗಿ, ಈ ಥರ ಎಷ್ಟೆಲ್ಲ ಒಳ್ಳೊಳ್ಳೆ ಮೂವಿಗಳಿದೆ. ಅದನ್ನೆಲ್ಲ ಬಿಟ್ಟು ಇದನ್ನೇ ನೋಡ್ಬೇಕಾ? ಅಯ್ಯೋ ಅತ್ತೆ, ಅದಕ್ಕೆ ಕನ್ಸೆಟ್ ಮಾಡ್ಕೋತಾರ, ಬಿಡಿ ಹೋಗ್ಲಿ. ಏನೋ ಅಪರೂಪಕ್ಕೆ ಈ ಥರ ಮೂವಿ ನೋಡೋಣ ಅಂತ ಅನ್ನಿಸ್ತು. ಅದಕ್ಕೆ ಯಾಕತ್ತೆ ನನ್ನ ಮೇಲೆ ಹಿಂಗೆ ರೇಗಾಡ್ತೀರಾ? ಇದು ರೇಗಾಡೋದಲ್ಲ, ಸಮಯ ಸಂದರ್ಭನ ಅರ್ಥ ಮಾಡ್ಕೋಬೇಕು. ಅವಳು ಇವಾಗ ಬಸ್ರಿ, ಇನ್ನೊಂದು ವಾರದಲ್ಲಿ ಹೆರಿಗೆ ಆಗುತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ಗೊತ್ತಿದೆಯಾ ಗೊತ್ತಿಲ್ವಾ? ಹೇಳು, ನಿನಗೆ ಪದೇ ಪದೇ ಹೇಳಿಸ್ಕೋಬೇಡ. ಅದು ಸರಿ, ನೀನು ಪಾರ್ಲರ್ ಟ್ರೈನಿಂಗ್ ಮುಗಿತಲ್ವಾ? ಹ್ಞೂ ಅತ್ತೆ, ಮುಗೀತು. ಮತ್ತೆ ಯಾವಾಗಿಂದ ಓಪನ್ ಮಾಡಬೇಕು ಅಂತಿದ್ಯಾ ಪಾರ್ಲರ್ನ? ಅದು ಅದೇ ಪಾರ್ಲರ್ ಓಪನ್ ಮಾಡೋಕ್ಕೆ 3 ಲಕ್ಷ ರೂಪಾಯಿ ಬೇಕಾಗುತ್ತಂತೆ. ಏನು, 3 ಲಕ್ಷ ರೂಪಾಯಿ ಬೇಕಾ? ಹೂನತ್ತೆ, ನಾನು ಅದಕ್ಕೆ ಐಟಮ್ಗಳು ತರಬೇಕಲ್ವಾ, ಬಾಡಿಗೆ ಬೇರೆ ತಗೋಬೇಕು. 1.5 ಲಕ್ಷ ಅಡ್ವಾನ್ಸ್ ಆಗುತ್ತತ್ತೆ ಅಂಗಡಿಗೆ. ಮತ್ತೆ ಮೇಕಪ್ ಐಟಮು, ಟೇಬಲು, ಕುರ್ಚಿ, ಮಿರರು ಇದೆಲ್ಲ ನಾನು ಮಾಡಿಸ್ಬೇಕು. ಮತ್ತೆ ತಗೊಂಬರ್ಬೇಕು. ಎಲ್ಲ ಸೇರಿ ಒಂದು 3 ಲಕ್ಷ ರೂಪಾಯಿ ಆಗುತ್ತೆ. ಸರಿ ಹೋಯ್ತು. ನೀನು ಟ್ರೈನಿಂಗ್ ಅನ್ಕೊಂಡು ಬರೀ 10 ಸಾವಿರ ತಂದು ಕೊಟ್ಟಿದ್ಯಾ. ಇಲ್ಲಿ 8 ತಿಂಗಳಿಗೆ 80 ಸಾವಿರ ರೂಪಾಯಿ ಆಗಿದೆ ಅಷ್ಟೇ. ಇನ್ನು ಮಿಕ್ಕಿದ್ದನ್ನ ಏನು ಮಾಡೋದು? ಆಯಿತು, ಬ್ಯಾಂಕಲ್ಲಿ ನಿನ್ನ ಹೆಸರಲ್ಲಿ ಲೋನ್ ತಗೋತೀನಿ. ಎಷ್ಟು ಬರುತ್ತೋ ನೋಡೋಣ ಲಾಭ. ಲೋನ್ ಕಟ್ಟೋದಕ್ಕೆ ಹಣ ಏನಾದರೂ ಶಾರ್ಟೇಜ್ ಆದರೆ ಶಿವ ಸಂಬಳದಲ್ಲಿ ಇಟ್ಕೊಂಡು ಅದಕ್ಕೆ ಕಟ್ಟೋಣ. ಅಲ್ಲ ಜಯ, ಇವಾಗ ಏನು ಅರ್ಜೆಂಟು? ಪಾರ್ಲರು ಇನ್ನೊಂದು 6 ತಿಂಗಳು ಬಿಟ್ಕೊಂಡೇ ಇಡ್ಬೋದಲ್ವಾ? ಯಾಕೆ ಸುಮ್ಮನೆ ಖರ್ಚು? ಅಲ್ಲಿವರೆಗೂ 10 ಸಾವಿರಕ್ಕೆ ಹೋಗ್ತಾ ಇರಲಿ. 3 ಲಕ್ಷ ರೂಪಾಯಿ ಇವಾಗ ಪಾರ್ಲರ್ಗೆ ಬೇಕಲ್ವೇನಮ್ಮ? ಆ 3 ಲಕ್ಷ ಅಡ್ಜಸ್ಟ್ ಆಗೋವರೆಗೂ ಗಂಗಾ ಯಾಕೆ ಅಲ್ಲೇನೆ ಕೆಲ್ಸಕ್ಕೆ ಹೋಗ್ಬಾರ್ದು? ಇದು ಐಡಿಯಾ ಚೆನ್ನಾಗೇನೋ ಇದೆ. ಏನು ಗಂಗಾ, ಹಿಂಗೆ ಮಾಡು. 3 ಲಕ್ಷ ಅಡ್ಜಸ್ಟ್ ಆಗೋವರೆಗೂ ಸುಮ್ಮನೆ ಲೋನ್ ತೊಗೊಂಡು ಬಡ್ಡಿ ಸಮೇತ ಕಟ್ಕೊಂಡು ಕೂತ್ಕೊಬೇಕು. ಇನ್ನೂ 1.5 ವರ್ಷ ಮಾಡು, ಆಮೇಲೆ ನೋಡೋಣ. ಸರಿ ಅತ್ತೆ, ಆಯಿತು. ಈ ಮನೆಯಲ್ಲಿ ನನಗೆ ಸ್ವಾತಂತ್ರ್ಯನೇ ಇಲ್ಲ. ಏನೆಲ್ಲ ಆಸೆ ಕಟ್ಕೊಂಡಿದ್ದೆ, ಏನೆಲ್ಲ ಬಿಲ್ಡಪ್ ಇಟ್ಕೊಂಡಿದ್ದೆ ನಾನು. ನಂದೇ ಸ್ವಂತವಾಗಿರೋದು ಒಂದು ಪಾರ್ಲರ್ ಓಪನ್ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಬಿಲ್ಡಪ್ ತಗೊಂಡಿದ್ದೆ. ಆದರೆ ಈಗ ಹೇಗ್ಲೂ ಇನ್ನೂ ಅದೇ ಅಂಗಡಿಲೇ ಕೆಲಸ ಮಾಡಬೇಕಲ್ಲಪ್ಪ. 2 ವರ್ಷ ನನ್ನ ಕೈಲಾಗಲ್ಲ. ಈ ಅವಮಾನ ನನ್ನ ಕೆಲಸ ಇಸ್ಕೊಳಕ್ಕಾಗಲ್ಲ. ಇದ್ರ ಬದಲು ನಾನು ತವ್ರ ಮನೇಲಿದ್ದರೆ ಎಷ್ಟೋ ಚೆನ್ನಾಗಿತ್ತು. ಇಷ್ಟು ದೊಡ್ಡ
ಮನೆ ಅಂದ್ಬಿಟ್ಟು ಇವ್ರ ಹಳ್ಳಕ್ಕೆ ಬಿದ್ದುಬಿಟ್ಟೆ ನಾನು. ಆದ್ರೆ ಇವಾಗ ನಯ್ಯ ಪೈಸೆ ಮರ್ಯಾದೆ ಇಲ್ಲ. ಯಾವಾಗ ನೋಡಿದ್ರು ಕೆಲ್ಸಕ್ಕೋಗು ದುಡ್ಡು 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 ಅಂತ ತಲೆ ತುಂಬಿಡ್ತಾರೆ. ಅಯ್ಯೋ ಪಾಪ ಗಂಗಾ ಬೇಜಾರು ಮಾಡ್ಕೊಂಡ್ಲು ಏನೋ. ಗಂಗಾ ದೂರ ಹೋಗಿ ಮುಟ್ಬೇಡಿ ನನ್ನ ನೀವು. ಏನು ಹೇಳ್ತಿದ್ಯಾ? ಏನಾಗಿದೆ ನಿನಗೆ? ಏನು ವಿಚಿತ್ರವಾಗಿ ಮಾತಾಡ್ತೀಯಾ? ಇನ್ನೇನಾಗ್ಬೇಕು ಹೇಳಿ, ಎಲ್ಲ ನೀವಮ್ಮ ಹೇಳಿದ್ದು ಕೇಳಿಸ್ಕೊಟ್ಟಿರ್ತಾನೆ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ನಿಮ್ಮ ಅದಕ್ಕೆ ಮುಖ ನೋಡ್ಬೇಕಿತ್ತು, ಹಂಗೆ ಹೂವಿನ ಥರ ಹರಳ್ಬಿಟ್ಟಿತ್ತು. ನನಗೆ ಬೈಯುವಾಗ ಎಲ್ಲ ಅವರಿಂದನೇ ನಾನು ಬೈಸ್ಕೊತಾ ಇರೋದು. ನಾನು ಹೋಗಿ ಹೋಗಿ ನಿಮ್ಮನ್ನು ಕಟ್ಕೊಂಡಲ್ಲ. ದೊಡ್ಡ ಸೊಸೆಗೆನೆ ಮರ್ಯಾದೆ, ಚಿಕ್ಕ ಸೊಸೆಗೆ ಏನು ಗೊತ್ತಾಗಲ್ಲ. ದಡ್ಡಿ ಅವಳು. ನಾನು ಹೇಳ್ದಾಗ ಕೇಳ್ಕೊಂಡಿರ್ಬೇಕು ಅನ್ನೋ ಥರನೇ ನಡೆಸ್ಕೊತಾರೆ ನಿಮ್ಮಮ್ಮ. ನಾನು ಆಸೆ ಪಟ್ಟಿದ್ರಲ್ಲಿ ಏನು ತಪ್ಪಿತ್ತೇಳಿ? ಸ್ವಂತ ಬ್ಯೂಟಿ ಪಾರ್ಲರ್ ಇಟ್ಕೋಬೇಕು ಅನ್ಕೊಂಡೆ, ಎಲ್ಲ ಹಾಳು ಮಾಡಿಬಿಟ್ರು. ಇದಕ್ಕೋಸ್ಕರ ನಾನು ಇಷ್ಟು ಕಷ್ಟಪಟ್ಟು 8 ತಿಂಗಳು ಟ್ರೈನಿಂಗ್ ಬೇರೆ ಮಾಡ್ಕೊಂಡೆ. ಅಯ್ಯೋ ಇವಾಗ ನಮ್ಮಮ್ಮ ಬೇಡ ಅಂದ್ರೇನೆ ಇನ್ನೂ ಒಂದೂವರೆ ವರ್ಷ ಅಲ್ಲೇ ಕೆಲಸ ಮಾಡು, ದುಡ್ಡು ಅಡ್ಜಸ್ಟ್ ಆಗಲಿ ಅಂತ ಅಂದರು. ಬಿಸ್ನೆಸ್ ಏನು ಸುಮ್ಮನೆ ಮಾಡೋಕ್ಕಾಗುತ್ತಾ? ದುಡ್ಡು ಬೇಕಲ್ವಾ? ದುಡ್ಡು ಬೇಕಲ್ವೇ? ಇಷ್ಟೊಂದು ಆಸ್ತಿ ಇದೆ, ಏನಕ್ಕೆ? ತಿನ್ನಂಗಲ್ಲ ಉಣ್ಣಂಗಲ್ಲ. ನೋಡ್ತೀರಿ, ನಿಮ್ಮ ಅತ್ತಿಗೆಗೆ ಮಕ್ಕಳಾಗ್ಲಿ, ದೊಡ್ಡವರಾದ್ಮೇಲೆ ಇಡೀ ಆಸ್ತಿಯು ಕರ್ಗಸಿ ನುಂಗ್ಬಿಡ್ತಾರೆ. ಸುಮ್ಮನೆ ಹಂಗೆಲ್ಲ ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದು? ನೋಡ್ತೀರಿ ಹಂಗೆ ಆಗೋದು. ಇವಾಗ ಯಾಕೆ? ಅಲ್ಲಿವರೆಗೂ ಯಾರು ಇರ್ತಾರೋ ಯಾರು ಇರಲ್ವೋ? ಯಾರು ಇರ್ತಾರೋ ಬಿಡ್ತಾರೋ, ನೀವಮ್ಮ ಮಾತ್ರ ಗುಂಡು ಕಾಲಿದ್ದಂಗೆ ಇದ್ದೇ ಇರ್ತಾರೆ, ನನಗೆ ಗೊತ್ತು. ಅಯ್ಯೋ ಅಮ್ಮ ತಾಯಿ, ಇವಾಗ ನನಗೆ ಏನಕ್ಕೆ ತಲೆ ತಿಂತಿದ್ಯಾ? ಇವಾಗ ಏನು ಮಾಡಬೇಕು ಅದಕ್ಕೆ? ನೋಡು, ನನ್ನ ಮೇಲೆ ಮಾತ್ರ ರೇಗಾಡ್ಬೇಡ, ಇದ್ರಲ್ಲಿ ನಂದೇನಿಲ್ಲ. ಏನು ರೇಗಾಡಬಾರ್ದು ಅಂತಂದ್ರೆ ಮುಂಚೆಂದ ಹೇಳ್ದೆ ತಾನೆ ನನಗೂ ಸ್ವಲ್ಪ ದುಡ್ಡು ಕೊಡ್ತಾ ಇರಿ, ನಾನು ಕೂಡಿಕೋತೀನಿ ಅಂತ. ಎಲ್ಲ ಸಂಬಳನೂ ಅಮ್ಮನೇ ಇಸ್ಕೊತಿದ್ರಲ್ಲೇ. ನೀವು ಇಷ್ಟೇ ಸಂಬಳ ಅಂತ ನಿಮ್ಮಮ್ಮಂಗೆ ಹೇಳಿದ್ರೆ ನಿಮ್ಮಮ್ಮ ಎಲ್ಲ ಸಂಬಳನ ಇಸ್ಕೊಳ್ದೆ ಬಿಡ್ತಾರೇನ್ರಿ? 5,000 ಕಮ್ಮಿ ಹೇಳಿದ್ರೆ ನಿಮ್ ಗಂಟೆ ಹೋಗ್ತಿತ್ತ? 5,000 ನಾವು ಕೂಡಿಕ್ಕಿದ್ರೆ ಇಷ್ಟೊತ್ತು ಒಂದು ಪಾದಾರ ಹಿಡ್ಕೋಬೋದಿತ್ತು. ನನ್ನ ಆಸೆಗೆಲ್ಲ ಬೆಂಕಿ ಹಾಕ್ಬಿಟ್ರಿ ನೀವೆಲ್ಲ ಸೇರ್ಕೊಂಡು. ನೋಡಿ ಅಲ್ಲಿ ದೊಡ್ಡ ಸೊಸೆಗೆ ಎಷ್ಟು ಪ್ರೀತಿ, ಬೆಲೆ, ಮರ್ಯಾದೆ ಸಿಗ್ತಾ ಇದೆ ಅಂತ. ನನಗೂ ಅಯ್ಯೋ ಅನ್ಸುತ್ತೆ ಕಣೆ ನಿನ್ನ ನೋಡಿದ್ರೆ. ಆದ್ರೂ ಇವಾಗ ನಾನು ಏನು ಮಾಡಲಿ ಹೇಳು? ಮಾಡ್ತೀರಾ? ನಿಜವಾಗ್ಲೂ ಮಾಡ್ತೀರಾ? ಹೂನೇ ಮಾಡ್ತೀನಿ, ಹೇಳು. ನನ್ನ ಮೇಲೆ ಆಣೆಗೂ? ನಿಜವಾಗ್ಲೂ? ನಿನ್ನ ಮೇಲೆ ಆಣೆಗೂ ಸತ್ಯವಾಗ್ಲೂ ನೀನು ಹೇಳ್ದಂಗೆ ಮಾಡ್ತೀನಿ, ಅಳಬೇಡ, ಹೇಳು. ನೋಡಿ, ನಿಮ್ಮಮ್ಮ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಥರ ನಡ್ಕೊತಾ ಇದ್ದಾರೆ. ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಮಗುಗೊಂಥರ, ಚಿಕ್ಕ ಮಗುಗೊಂಥರ. ನೋಡಿ ನೋಡಿ ನೋಡಿ, ನಿಮ್ಮ ಅಣ್ಣಂಗೆ ಕಾರ್ ಕೊಡಿಸ್ತಾರಂತೆ, ನಿಮಗೆ ಬೈಕ್ ಕೊಡಿಸ್ತಾರಂತೆ. ಇದು ಯಾವ ನ್ಯಾಯ ಹೇಳಿ? ಅದಕ್ಕೇನೆ ನಾವು ಆದಷ್ಟು ಬೇಗ ಒಂದು ಸೈಟ್ ತಗೋಬೇಕು. ಏನೋ ಸೈಟಾ? ಅಲ್ಲ ಕಣೆ, ಅದಕ್ಕೆಲ್ಲ ದುಡ್ಡೆಲ್ಲಿಂದೆ? ದುಡ್ಡು ಏನು ಮಾಡೋಣ ಅಂದರೆ, ನನ್ನ ಫ್ರೆಂಡ್ ಇದ್ದಾಳೆ, ಅವಳ ಹೆಸರು ಮೇಲೆ ಅವಳ ಬ್ಯಾಂಕಲ್ಲೇ ನಾವು ಲೋನ್ ತಗೊಳ್ಳೋಣ. ಅವಳಿಗೆ ಇಷ್ಟು % ಅಂತ ಬಡ್ಡಿ ಕೊಟ್ಬಿಡೋಣ. ಅಲ್ವೇ, ಸರಿ ಆಯಿತು, ಅದು ಲೋನ್ ತೊಗೊಳ್ಳೋಣ ಅಂತಲೇ ಇಟ್ಕೋ, ಬಡ್ಡಿ ಕೊಡೋಣ ಅಂತಲೇ ಇಟ್ಕೋ. ಆಮೇಲೆ ಆ ಬಡ್ಡಿ ತೀರ್ಸೋಕ್ಕೆ ದುಡ್ಡೆಲ್ಲಿಂದನೇ? ಹೇಗೋ ಸೈಟ್ ತಗೋತೀವಲ್ಲ, ಆ ಸೈಟಲ್ಲಿ ಅಂಗಡಿ ಮಾಡ್ಕೊಳ್ಳೋಕ್ಕೆ ಇನ್ನೊಬ್ರು ಯಾರಿಗಾದ್ರೂ ಆ ಜಾಗನ ಬಿಟ್ಕೊಡೋಣ. ಅದ್ರಲ್ಲಿ ಬರೋ ಬಾಡಿಗೆಯಿಂದ ನಾವು ಬಡ್ಡಿ ಕಟ್ಟೋಣ. ಹೇಗಿದೆ ಐಡಿಯಾ? ಆಯಿತು, ನಿನ್ನಾಸೆ.